ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಎಮೆಟೊಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಆನ್ ಸ್ಪಾಟ್ ನ್ಯೂಸ್ನ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಆನ್ ಸ್ಪಾಟ್ ನ್ಯೂಸ್ ಕಚೇರಿಗೆ ಭೇಟಿ ನೀಡಿ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಆನ್ ಸ್ಪಾಟ್ ನ್ಯೂಸ್ನ ಕೇಂದ್ರ ಕಚೇರಿಯಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿ ಅತ್ತನರು, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, MLC ತಿಪ್ಪಣ್ಣಪ್ಪ ಕಮಕ್ನೂರ್, ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸೇರಿದಂತೆ ಅನೇಕ ಗಣ್ಯರು ಕೇಕ್ ಕತ್ತರಿಸಿ ಆನ್ ಸ್ಪಾಟ್ ನ್ಯೂಸ್ ಸುದ್ದಿವಾಹಿನಿಗೆ ಶುಭ ಹಾರೈಸಿದರು. बस ಇವತ್ತು ಭಾಳ ಸಂತೋಷದ ದಿನ. ಇವತ್ತು ಆನ್ ಸ್ಪಾಟ್ TV ತನ್ನ 3 ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಾನು ಎಲ್ಲ ಟೀಮಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಕ್ರಮ್ ಮೊಮಿನ್ ಪಾಷಾ ಅವರು ಒಬ್ಬ ಹಿಂದುಳಿದ ಕ್ಷೇತ್ರದ ಕಲ್ಯಾಣ ಕರ್ನಾಟಕದ ಅತಿ ಹಿಂದುಳಿದ ಕ್ಷೇತ್ರ ಸುಲೇಪೇಟಲ್ಲಿ ಹುಟ್ಟಿ ಈ ಚಾನಲ್ ಶುರು ಮಾಡಿ 24x7 ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಯಾವ ಏಚುಪೇಚಿಲ್ಲದೆ ಇದ್ದಿದ್ದನ್ನು ಕಂಡಿದ್ದನ್ನು ನೇರವಾಗಿ ಪ್ರಸಾರ ಮಾಡುವ ಟೀಮ್ ಇದು. ಸ್ಕ್ರ್ಯಾಚ್ದಿಂದ ಶುರು ಮಾಡಿ ಇವತ್ತು ಆನ್ ಸ್ಪಾಟ್ TV ಈಸ್ ಇನ್ ಪಾರ್ ವಿತ್ ಎನಿ ಅದರ್ ಚಾನಲ್. ನನಗೆ ಪೂರಾ ಕಾನ್ಫಿಡೆನ್ಸ್ ಅದ, ಇನ್ನೊಂದು 5-10 ವರ್ಷದಾಗ ಇದು ಆನ್ ಸ್ಪಾಟ್ TV ಇಡೀ ಭಾರತ ದೇಶದಾಗ ಒಳ್ಳೆ ಚಾನಲ್ ಆಗಿ ಹೊರಗೆ ಹೊಮ್ತದ. ಎಲ್ಲ ರೀತಿಯಿಂದ ನಮ್ಮ ಸಹಕಾರ ಆದವರಿಗೆ ಮತ್ತು ಅವರು ಒಳ್ಳೆಯ ರೀತಿಯಿಂದ ಒಬ್ಬ ಮೈನಾರಿಟಿ ಸಮಾಜದಲ್ಲಿ ಹುಟ್ಟಿ ಅಚ್ಚು ಕನ್ನಡದಲ್ಲಿ ಮಾತಾಡಿ ಅವ್ರ ಟೀಮಿಗೆ ಎಲ್ಲ ಕಡೆ ಕಳಿಸಿ ಇದ್ದಿದ್ದನ್ನು ಬಿತ್ತಿಸುವ ಚಾನಲ್. ಇವರಿಗೆ ಶುಭ ಹಾರೈಸ್ತೇನೆ. ಧನ್ಯವಾದ. ಗುಲ್ಬರ್ಗದ ಪ್ರತಿಷ್ಠಿತ ನಗರದಲ್ಲಿ ವಿಧಾನಸೌಧ ಎದುರುಗಡೆ 3 ವರ್ಷಗಳ ಹಿಂದೆ ಆನ್ ಸ್ಪಾಟ್ ನ್ಯೂಸ್ ಚಾನಲನ್ನು ನಮ್ಮ ಅಕ್ರಮ್, ಸಂಗೀತ, ಸಂಗಮೇಶ್ವರರು ಕೂಡಿಕೊಂಡು ನಡೆಸ್ತಕ್ಕಂಥ ಈ ಆನ್ ಸ್ಪಾಟ್ ಚಾನಲ್ಗೆ ನಾನೇ ಉದ್ಘಾಟನೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಇದು ಈ ಚಾನಲ್ ಅತ್ಯಂತ ಯಶಸ್ವಿ ಆಗಲಿ, ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಆಗಲಿ, ಅತ್ಯಂತ ಕಡು ಬಡವರಿಗೆ ಸಿಗ್ತಕ್ಕಂಥ ನ್ಯಾಯ ಸಿಗ್ತಕ್ಕಂಥ ಕೆಲಸ ಈ TV ಮುಖಾಂತರ ಆಗಲಿ, ಸಾಮಾಜಿಕ ನ್ಯಾಯದ ಪರವಾಗಿ ಈ TV ಇರಬೇಕು
ಆನ್ ಸ್ಪಾಟ್ ಟಿ ವಿ ಇರಬೇಕು ಎಂಬ ಮಾತನ್ನು ಕೂಡ ನಾನು ಹೇಳಿದ್ದೆ. ಇವತ್ತು 3 ವರ್ಷದ ಕಾಲ ನಿರಂತರವಾಗಿ ಈ ಭಾಗದಲ್ಲಿ ಎಲ್ಲ ರಂಗದಲ್ಲಿ ತನ್ನದೇ ಆದಂಥ ಒಂದು ಪ್ರವೃತ್ತಿಯನ್ನು ಪಡೆದುಕೊಂಡು ನಾಡಿನ ಜನತೆಗೆ ಉತ್ತಮವಾದಂಥ ಸಂದೇಶ ಸಿಗ್ತಕ್ಕಂಥ ರೀತಿಯಲ್ಲಿ ಆನ್ ಸ್ಪಾಟ್ ಟಿ ವಿ ಉತ್ತಮ ಕೆಲಸ ಮಾಡ್ತಾಯಿದೆ. ಇದು ಇನ್ನೂ 100-106 ವರ್ಷಗಳ ಕಾಲ ಇದು ನಡಿಬೇಕು. ಇದು ನಿರಂತರವಾಗಿ TV9 ಪಬ್ಲಿಕ್ ಟಿ ವಿ ಬಗ್ಗೆ ಯಾವ ಪ್ರಕಾರ ನಾವು ಇರ್ತವೋ ಅದೇ ಲೆವೆಲ್ದಲ್ಲಿ ಅದೇ ಸರಿಸಮಾನವಾಗಿ ಆನ್ ಸ್ಪಾಟ್ ಟಿ ವಿ ಕೆಲವೇ ದಿನಗಳಲ್ಲಿ ಈಗಾಗಲೇ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ. ಮತ್ತು ಅತ್ಯಂತ ಪ್ರಾಮಾಣಿಕವಾದಂಥ ಪ್ರಸಾರವನ್ನು ಇವರು ಮಾಡೋದರಿಂದ ಅಕ್ರಮ್ ನನಗೆ ಆತ್ಮೀಯ ಗೆಳೆಯನೂ ಇದ್ದಿದ್ದಾರೆ ಮತ್ತು ಇದರ ಸಂಸ್ಥಾಪಕರು ಇದ್ದಿದ್ದರಿಂದ ಅಕ್ರಮ್ನವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿ ಭಗವಂತ. ಗುಲ್ಬರ್ಗದಲ್ಲಿ ಖಾಜೆ ಬಂಜನವ ದರ್ಗಾ ಇರ್ಬೋದು, ಕಲಬುರಗಿ ಶರಣ ಬಸವೇಶ್ವರ ಇರ್ಬೋದು, ಇವರೆಲ್ಲರ ಆಶೀರ್ವಾದ ಸದಾ ಇವ್ರ ಮೇಲೆ ಇರಲಿ. ಮತ್ತು ರಾಜಕೀಯ ನಾಯಕರಾದ ನಮ್ಮೆಲ್ಲರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಎಂಬ ಮಾತನ್ನು ಕೂಡ ಹೇಳಿ, ನನ್ನ ಆಶೀರ್ವಾದ ಸದಾ ಅವನ ಮೇಲೆ ಇರ್ತದೆ ಎಂಬ ಮಾತನ್ನು ಕೂಡ ಹೇಳಿ ನಾನು ಹಾರ್ದಿಕವಾದಂಥ ಶುಭಾಶಯಗಳು ಕೋರುತ್ತೇನೆ. ಆನ್ ಸ್ಪಾಟ್ ನ್ಯೂಸ್ ನಮ್ಮ ಮಿತ್ರರಾದ ಅಕ್ರಮ್ ಪಾಷಾ ಅವರು ಈ ಮೊದಲು ಕೂಡ ಕಲ್ಯಾಣ ಚೇತನ ಪುರಸ್ಕೃತಿಯನ್ನು ಹೊಂದಿರತಕ್ಕಂಥವ್ರು. 3 ವರ್ಷಗಳ ಹಿಂದೆ ಆನ್ ಸ್ಪಾಟ್ ನಾನೇ ಬಂದು ಉದ್ಘಾಟನೆ ಮಾಡಿದ್ದೆ. ನಾನು ಗುಲ್ಬರ್ಗದಲ್ಲಿ ಸುಮಾರು 3 ವರ್ಷಗಳ ಕಾಲ ಕಲಬುರಗಿ ಜಿಲ್ಲೆಯ ಅನೇಕ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು, ಸಾರ್ವಜನಿಕರ ಸಮಸ್ಯೆಗಳನ್ನು ಮಂತ್ರಿಗಳ ಸರ್ಕಾರದ ಗಮನ ಸೆಳೆದು ಇವತ್ತು ಎಷ್ಟೋ ಕಾರ್ಯಗಳು ಕಾರ್ಯಗತವಾಗಿ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಾರೆ. ಅದಕ್ಕಾಗಿ ಇವತ್ತು 3 ವರ್ಷದ ತುಂಬಿದ ಸಂದರ್ಭದಲ್ಲಿ ಕೂಡ ಕಲಬುರಗಿ ಜಿಲ್ಲೆಗೆ ಆಗಿರ್ತಕ್ಕಂಥ ಅನೇಕ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಸಹಾಯ ಆಗಿದೆ. ಜನತೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಯವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 3 ವರ್ಷ ಮುಗಿಸಿ 4ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಕೂಡಿ ಯಾವುದೇ ಯಾರಿಗೂ ಮನಸ್ಸಿಗೆ ನೋವಾಗದೆ, ಯಾವುದೇ ಬ್ಲ್ಯಾಕ್ ಮೇಲ್ಗಳನ್ನು ಮಾಡದೆ, ಒಂದು ಕಪ್ಪು ಚುಕ್ಕಿ ಇಲ್ಲದೆ ಈ ಒಂದು 3 ವರ್ಷಗಳ ಕಾಲ ಭಾಳ ಚೆನ್ನಾಗಿ ಮಾಧ್ಯಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಮುಂದೆ ಕೂಡ ಇದೇ ರೀತಿ ಈ ಒಂದು ಕನ್ನಡ ಆನ್ ಸ್ಪಾಟ್ ಮಾಧ್ಯಮ TV ಚಾನಲ್ ಚೆನ್ನಾಗಿ ನಡೆಸಿಕೊಂಡು ಹೋಗಲಿ ಮತ್ತು ಸಾರ್ವಜನಿಕರ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ನಗರದ ಅನೇಕ ಸಮಸ್ಯೆಗಳು ಕೂಡ ಸರ್ಕಾರದ ಅಧಿಕಾರಿಗಳ ಗಣ್ ತರಿಸ್ತಕ್ಕಂಥ ರೀತಿಯಲ್ಲಿ ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ ಮತ್ತೊಮ್ಮೆ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಆಫೀಸ್ಗೆ ಬಂದು ಈ ಬಗ್ಗೆ ಕವಿ ಸುದ್ದಿ ಕೊಟ್ಟಿದ್ದಾರೆ. 3 ವರ್ಷ ನಿಮ್ಗೆ ಮುಗಿದಿದೆ ಅಂತ ಆನ್ ಸ್ಪಾಟ್ ನ್ಯೂಸ್, ಮತ್ತು 4ನೇ ವರ್ಷದಲ್ಲಿ ನೀವು ಹೆಜ್ಜೆ ಇಡ್ತಾ ಇದ್ದೀರಾ. ಈಗಾಗಲೇ ಬಹಳಷ್ಟು ಸರ್ಕಾರಿ ಯೋಜನೆಗಳ ಬಗ್ಗೆ, ಸ್ಕೀಮ್ಸ್ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ತಾವೆಲ್ಲ ಜನರಿಗೆ ಅರಿವು ಮೂಡಿಸ್ತಾ ಇದ್ದೀರಾ. ಹಾಗೆ ನೀವು ಮುಂದೆ ಹೋಗ್ತಾ ಸಹ ಸರ್ಕಾರದೊಂದಿಗೆ ಒಂದು ಒಳ್ಳೆಯ ಸಂವಾದ ಇತ್ತು. ಸರ್ಕಾರದಲ್ಲಿ ಇರೋದು ಸ್ಕೀಮ್ಸ್ ಏನೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಜನರಿಗೆ ಅನುಕೂಲ ಆಗೋದಕ್ಕೆ ಯಾವುದೇ ಮಾಹಿತಿ ತಲುಪೋದಕ್ಕೆ ನೀವು ಕಂಟಿನ್ಯೂ ಮಾಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಐ ಹೋಪ್ ಯು ಗ್ರೋ ಇನ್ ಅ ಬಿಗ್ ವೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅತಿ ಪ್ರಸಿದ್ಧ ಮತ್ತು ಅತಿ ವೇಗದಲ್ಲಿ ಒಂದು ತನ್ನದೇ ಒಂದು ಛವಿ ಮಾಡಿ ಒಂದು ಮಾಧ್ಯಮ ಭಾಗದಲ್ಲಿ ಆನ್ ಸ್ಪಾಟ್ ನ್ಯೂಸ್ ಅನ್ನುವ ಚಾನೆಲ್ ಇವತ್ತು 3rd ಆ್ಯನಿವರ್ಸರಿ ಮಾಡ್ತಾ ಇದೆ. 3 ವರ್ಷದಲ್ಲಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಜನತೆ ಆಗಲಿ, ನಮ್ಮ ಕರ್ನಾಟಕ ಜನತೆ ಆಗಲಿ, ಆನ್ ಸ್ಪಾಟ್ ನ್ಯೂಸ್ ಅಂದರೆ ಎಲ್ಲರಿಗೂ ಗುರುತು ಆಗುವಂಥ ನ್ಯೂಸ್ ಚಾನೆಲ್ ಆಗಿದೆ. ಇದರ ಹಿಂದೆ ಕಾರಣ ಏನಂದರೆ ನಮ್ಮ ಅಕ್ರಮ್ ಮೊಮಿನ್ ಅವರು 24 ಗಂಟೆ, ಯಾಕಂದರೆ ಮೆಡಿಕಲ್ ಫೀಲ್ಡ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮೀಡಿಯಾ ಫೀಲ್ಡ್ ಆಗಲಿ 24/7 ಕೊಡಬೇಕಾಗುತ್ತೆ. ಅದೇ ಥರ ಅವ್ರು ಟೈಮ್ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಜೊತೆಗೆ ಒಂದು ಅವ್ರ ಬೆನ್ನಿಗೆ ಯಾವಾಗಲೂ ನಿಂತು ಕೆಲಸ ಮಾಡುವಂಥ ಟೀಮ್ ನಮ್ಮ ಸಂಗೀತ ಅಕ್ಕ ಆಗಲಿ, ನಮ್ಮ ಸಂಗಮೇಶ್ ಅವರಾಗಲಿ, ಬೇರೆ ಯಾವುದೇ ಟೀಮ್ ಇವ್ರ ಹತ್ರ ಇದ್ದಿದ್ದ ಟೀಮ್ ಒಂದು ಒಳ್ಳೆ ಎಲ್ಲರಿಗೆ ಹೊಂದಿಕೊಂಡು ಹೋಗುವಂಥ, ಯಾವುದೇ ಪಕ್ಷ ಆಗಲಿ, ಯಾವುದೇ ಧರ್ಮ ಆಗಲಿ, ನಿಜ ಮಾತನ್ನು ಪಬ್ಲಿಕ್ಕಿಗೆ ತರುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಆನ್ ಸ್ಪಾಟ್ ನ್ಯೂಸಿಂದ ಎಲ್ಲ ಟೀಮಿಗೆ ನಾನು ಕಾಂಗ್ರ್ಯಾಚುಲೇಟ್ ಮಾಡಬೇಕಂತ ಇದ್ದೀನಿ. ಯಾಕಂದರೆ ಇವತ್ತು 3 ವರ್ಷದಲ್ಲಿ ಈಗ ಅನಿಸ್ತಾ ಇದೆ 30 ವರ್ಷ ಆದಂಗೆ ಅನಿಸ್ತಾ ಇದೆ. ಇಷ್ಟು ಒಳ್ಳೆಯ ಹೆಸರು ಮಾಡಿದ್ದೀರಿ. ಬರೀ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇಲ್ಲ, ಇವತ್ತು ನೀವು ನೋಡ್ಬೋದು ಹುಬ್ಳಿದಲ್ಲಿ ಆಗ್ಬೋದು, ಭಾಳಷ್ಟು ಕಡೆ ಎಲ್ಲ ಕಡೆ ನಿಮಗೆ ಆನ್ ಸ್ಪಾಟ್ ನ್ಯೂಸಿಂದ ನ್ಯೂಸಸ್ ಬರ್ತಾ ಇದೆ. ಅಲ್ಲಿ ಎಲ್ಲ ಕಡೆ ರಿಪೋರ್ಟರ್ಸ್ ಇದ್ದಾರೆ. ಸೊ ಇದು ಏನು ಹೆಡ್ ಆಫೀಸ್ ಇದೆ ಕಲಬುರಗಿನಲ್ಲಿ, ಇದು ಇನ್ನೊಂದು ಹೆಡ್ ಆಫೀಸ್ ನಿಮ್ಮ ಬೆಂಗಳೂರಿನಲ್ಲಿ ಆಗಲಿ, ಹುಬ್ಳಿನಲ್ಲಿ ಆಗಲಿ ಅಂತ ಹೇಳಿ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಮತ್ತು ಬರುವ ದಿನದಲ್ಲಿ ಆನ್ ಸ್ಪಾಟ್ ನ್ಯೂಸ್ ಒಂದು ಸ್ಟೇಟ್ ಚಾನೆಲ್ನಲ್ಲಿ ಒಂದು ದೊಡ್ಡ ತನ್ನ ಹೆಸರು ಇನ್ನೂ ಮುಂದೆ ಮಾಡಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ರಾಜ್ಯದಲ್ಲಿ ಸರಣಿ ರೀತಿಯಾಗಿ ಗುತ್ತಿಗೆದಾರರು, ನಿಷ್ಠಾವಂತ ಅಧಿಕಾರಿಗಳು, ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರ ಹಣದ ವಸೂಲಿ ದಂಧೆಗಾಗಿ ಅಮಾಯಕ ಗುತ್ತಿಗೆದಾರರು, ಅಧಿಕಾರಿಗಳನ್ನು ಬಲಿ ಪಡೆಯುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 17 ತಿಂಗಳ ಹಿಂದೆ ಬಂದ ಸರ್ಕಾರ ರಾಜ್ಯದ ಪಾಲಿಗೆ ಸರಣಿ ಆತ್ಮಹತ್ಯೆ ನೀಡಿದೆ. ಕಾಮಗಾರಿ ಮಾಡುತ್ತಿರುವವರು ಕಾಮಗಾರಿ ಅಕ್ರಮದಿಂದ ಹಣ ಕೊಡಿಸುತ್ತೇನೆ ಅಂತ ಹೇಳಿದ್ದು ಕಾಂಟ್ರಾಕ್ಟರ್ ರಿಂದ ಹಣ ವಸೂಲಿ ಮಾಡುವುದು ಮನೆ ಮಾತಾಗಿದೆ. ಪರ್ಸೆಂಟೇಜ್ ಸರ್ಕಾರ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 17 ತಿಂಗಳಿಂದ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದ ಪಾಲಿಗೆ ಒಂದು ರೀತಿ ಸರಣಿ ಆತ್ಮಹತ್ಯೆಗಳು ಇದೆ. ಒಂದು ಕಡೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ನಿಷ್ಠಾವಂತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಹಣದ ಆಸೆ, ದುರಾಸೆ, ನಿಷ್ಠಾವಂತ ಅಧಿಕಾರಿಗಳು ಸಾವನ್ನಪ್ತಾ ಇದ್ದಾರೆ. ಈಗ ಯಾರು ಕಾಮಗಾರಿಗಳನ್ನು ಮಾಡ್ತಾ ಇದ್ರು, ಆ ಕಾಮಗಾರಿಗಳ ಅಕ್ರಮದಿಂದ ಆ ಕಾಮಗಾರಿಗಳನ್ನು ಕೊಡಿಸ್ತೀನಿ ಅಂತೇಳಿ ಹಣ ವಸೂಲಿ ಮಾಡುವಂಥದ್ದು,
ಕಾಮಗಾರಿ ಮುಗಿಯೋಕ್ಕೆ ಮುಂಚೆನೇ ಕಮಿಷನ್ಗೋಸ್ಕರ ಈ ಕಾಂಟ್ರಾಕ್ಟರ್ಗಳನ್ನು ಸುಲಿಗೆ ಮಾಡ್ತಾ ಇರುವಂಥದ್ದು ಇವತ್ತು ಮನೆ ಮಾತಾಗ್ಬಿಟ್ಟಿದೆ. ಇಡೀ ಕರ್ನಾಟಕ ಬೀದರ್ರಿಂದ ಹಿಡಿದು ಚಾಮರಾಜನಗರ ಬೆಂಗಳೂರುವರೆಗೂ ಕೂಡ ಮನೆ ಮಾತಾಗಿರೋದು ಇಷ್ಟು ಪರ್ಸೆಂಟೇಜ್ ಅಂತೆ, ಇಷ್ಟು ಪರ್ಸೆಂಟೇಜ್. ಇದೊಂದು ಪರ್ಸೆಂಟೇಜ್ ಸರ್ಕಾರ ಇದೆ. ಜನಕ್ಕೆ ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆ. ಈಗ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗಿದೆ. ಆತ್ಮಹತ್ಯೆ ಅನ್ನೋದು ದಿನನಿತ್ಯ ಆಗಿದೆ. ಲಂಚಾವತಾರ ಪ್ರತಿ ಕ್ಷಣನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ತಾಂಡವಾಡ್ತಾ ಇದೆ. ಅದರ ಕಾರಣಕ್ಕೆ ಇವತ್ತು ಸಚಿನ್ ಆತ್ಮಹತ್ಯೆ ಆಗಿರುವಂಥದ್ದು ರೈಲಿಗೆ ತಲೆ ಕೊಟ್ಟು ಸತ್ತಿರ್ತಕ್ಕಂಥದ್ದು. ಇಡೀ ಕುಟುಂಬ ಇವತ್ತು ಈ ಸರ್ಕಾರದ ವಿರುದ್ಧ ಒಂದು ರೀತಿ ದಂಗೆ ಎದ್ದಿದ್ದಾರೆ ಅಂದ್ರೂ ಕೂಡ ಆಶ್ಚರ್ಯ ಆಗಲಾರದು. ಯಾಕಂದ್ರೆ ನೋವಿನ ಸಂಕಷ್ಟದಲ್ಲಿ ಆ ಇಡೀ ಕುಟುಂಬ ಇದೆ. ಸೊ ರಾಜ್ಯದಲ್ಲಿ ಇದೇ ತರ ಮುಂದುವರೆದ್ರೆ ಕರ್ನಾಟಕನೂ ಕೂಡ ಹಿಂದೆ ಲಲ್ಲೂ ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು, ಆ ಬಿಹಾರ ಕಡೆಗೆ ಹೋಗ್ತಾ ಇದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಎಂದು ಎಂಎಲ್ಸಿ ಎನ್ ರವಿಕುಮಾರ್ ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜು ಕಪ್ನೂರ್ ಸಚಿನ್ ಪಾಂಚಾಳ್ ಮನೆಗೆ ಹೋಗಿ ಧಮಕಿ ಹಾಕಿದ್ದಾನೆ. ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರ ಹತ್ಯೆಗೆ ಸುಪಾರಿ ಕೊಡಲಾಗಿದೆ. ಈ ಎಲ್ಲಾ ಘಟನೆಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಬಿಂದುವಾಗಿದ್ದಾರೆ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ಆದ್ರೆ ಅವರು ರಾಜೀನಾಮೆ ಕೊಡಲೇಬೇಕು ಎಂದು ಆಗ್ರಹಿಸಿದರು. ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ, ರಾಜೀನಾಮೆ ಕೊಡಲೇಬೇಕು. ಇದು ಪ್ರಜಾಪ್ರಭುತ್ವ. ಬಿಜೆಪಿ ಅವರು ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರಲ್ಲೊಂದು ಪಾತ್ರ ಎಸ್, ವಿ ಟಾರ್ಗೆಟೆಡ್. ನಾವು ಟಾರ್ಗೆಟೇ ಮಾಡಿದ್ದೇವೆ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟೇ ಮಾಡಿದ್ದೇವೆ. ಇದು ಪ್ರಜಾಪ್ರಭುತ್ವ. ಸಂವಿಧಾನದತ್ತವಾಗಿ ನಾವು ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡ್ತೀವಿ. ನಮ್ಮನ್ನು ಜನ ಕೇಳ್ತಾರೆ, ಏನ್ರಿ ಮಾಡ್ತಾ ಇದ್ದೀರಾ ವಿಪಕ್ಷ ಆಗಿ ಅಂಥೇಳಿ. ಪ್ರಿಯಾಂಕಾ ಖರ್ಗೆ ಆಡಿದ್ದೇ ಆಟ, ನಿಮ್ಮ ವಿಪಕ್ಷದವ್ರು ಏನೂ ಮಾಡ್ತಾ ಇಲ್ಲ. ಜನ ನಮ್ಮನ್ನು ಕೇಳ್ತಾರೆ, ನಮ್ಮ ಜವಾಬ್ದಾರಿ ಇದೆ. ದಟ್ಸ್ ವೈ ಇವತ್ತು ನಾವು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಅವ್ರ ಮನೆಗೆ ನೀರು ಕುಡಿಯೋದಕ್ಕೆ, ಟೀ ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ. ಏನೇ ಮಾಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು, ಇಷ್ಟೆಲ್ಲ ಅನ್ಯಾಯ ಮಾಡಿ ಜನಕ್ಕೆ ನೀರು ಕುಡಿಸ್ತಾ ಇದ್ದಾರಲ್ಲ, ಚಿತ್ತಾಪುರದ ಜನಕ್ಕೆ, ಕಲಬುರಗಿ ಜಿಲ್ಲೆಯ ಜನಕ್ಕೆ ನೀರು ಕುಡಿಸ್ತಾ ಇದ್ದಾರಲ್ಲ, ಇದನ್ನ ಪ್ರಶ್ನೆ ಮಾಡಕ್ ಬಂದೀನಿ. ನೀರು ಕುಡಿಯಕ್ಕಲ್ಲ ಅವ್ರ ಮನೆಗೆ ಬಂದಿರ್ತಕ್ಕಂಥದ್ದು. ಮೈ ಪರ್ಚ್ಕೊಂಡು ಎಷ್ಟೇ ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು ಮೈ ಪರ್ಚ್ಕೊಳ್ತಾರೆ, ಯಾರು ಬಟ್ಟೆ ಹರ್ಕೊಳ್ತಾರೆ, ನೀವು ನೋಡ್ತಾ ಇರಿ. CID ಕೊಟ್ಟಿದ್ದೀವಿ. ಖಂಡಿತ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಹೋರಾಟ ವಿರಮಿಸೋ ಪ್ರಶ್ನೆನೇ ಇಲ್ಲ. CID ಕೊಟ್ಟಿದ್ದೀವಿ, ಬರುವವರೆಗೂ ಕಾಯಬೇಕು ಅಂತ. CID ರಿಪೋರ್ಟ್ ಏನು ಬಂತು ನಾಗೇಂದ್ರ ಬಗ್ಗೆ ನಾನು ಕೇಳ್ತೀನಿ. ಇದೇ ಸರ್ಕಾರಕ್ಕೆ ಕೇಳ್ತೀನಿ, ಇದೇ ಮುಖ್ಯಮಂತ್ರಿ ಅವರಿಗೆ ಕೇಳ್ತೀನಿ. ವಾಲ್ಮೀಕಿ ಮಹರ್ಷಿಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ನಾಗೇಂದ್ರ ಅವರ ಬಗ್ಗೆ ಏನು ರಿಪೋರ್ಟ್ ಬಂತು? ದೇರ್ ಇಸ್ ನೋ ಹಿಸ್ ನೇಮ್. ನಾಗೇಂದ್ರ ಅವ್ರ ಹೆಸರೇ ಇಲ್ಲ. ಕ್ಲೀನ್ ಚಿಟ್ ಕೊಟ್ಬಿಟ್ರಿ. ಇದೇ ಕೇಸ್ ಬಗ್ಗೆನೂ ಕೂಡ ನಾಳೆ ಇದೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸೊಲ್ಲಾಪುರದ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇಟ್ ಈಸ್ ಇಂಟರ್ಸ್ಟೇಟ್ ವಿಷಯ ಆಗಿದೆ, ಅಂತಾರಾಜ್ಯ ವಿಷಯ ಆಗಿದೆ, ಮತ್ತು ಇದು ಡೀಪ್ ರೂಟೆಡ್ ಇದೆ. ಸಚಿನ್ ಪಾಂಚಾಳ್ ಅವರ ಸ್ವೀಸೈಡ್ ಏನಿದೆ, ಈ ವಿಷಯ ಭಾಳ ಆಳವಾಗಿ ತನಿಖೆ ಆಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ CBIಗೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಬಿಜೆಪಿ ಇದ್ದಾಗ ಎಷ್ಟು CBI ಕೊಟ್ಟಿದ್ದೀವಿ, ನಮ್ಮ ಅಧಿಕಾರದಲ್ಲಿದ್ದಾಗ ಈ ಥರದ ಪ್ರಕರಣಗಳಾಗಿದ್ದರೆ ನಾವು ಕೊಡ್ತಾ ಇದ್ವಿ. ನಿಮ್ಮ ಸರ್ಕಾರದಲ್ಲಿ ಸರಣಿ ಕೊಲೆಗಳು ನಡೀತಾ ಇದೆಯಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿಲ್ಲ. ನಿಮ್ಮ ಸರ್ಕಾರದಲ್ಲಿ ಆಗಿದೆ, ಅದಕ್ಕೆ CBI ಕೊಡಬೇಕು ಅಂತ ಆಗ್ರಹ ಪಡಿಸ್ತಾರೆ. ಸಂವಿಧಾನದ ಮೇಲೆ ಅವರಿಗೆ ನಂಬಿಕೆ ಇದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲಿ ಎಂದು ಕಲಬುರಗಿಯಲ್ಲಿ ಎಂಎಲ್ಸಿ ಚಲವಾದಿ ನಾರಾಯಣ ಸ್ವಾಮಿ ಆಗ್ರಹಿಸಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂವಿಧಾನದ ಮೇಲೆ ಅವರಿಗೆ ನಂಬಿಕೆ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು. ಬಿಜೆಪಿ ನಾಯಕರ ಹತ್ಯೆಗೆ ಮಹಾರಾಷ್ಟ್ರ ಮೂಲದವರಿಗೆ ಸುಪಾರಿ ಕೊಡಲಾಗಿದೆ. ಇಂಟರ್ ಸ್ಟೇಟ್ ಇಶ್ಯೂ ಆಗಿದ್ದರಿಂದ ಈ ಪ್ರಕರಣವನ್ನ CBIಗೆ ನೀಡಬೇಕು ಎಂದು ಆಗ್ರಹಿಸಿದರು.
ಅವರೇನಾದರೂ ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮಲ್ಲಿ ಗೌರವ ಇದೆ ಅನ್ನೋದಿದ್ರೆ ಅವ್ರು ಮಾಡಬೇಕಾಗಿದೆ. ನಮ್ಗೆ ಯಾವುದೂ ಗೌರವ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಗೌರವ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಇಲ್ಲ ಅಂತ ಅವ್ರು ಹೇಳ್ಕೊಂಡು ಮಾಡೋದಾದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ನ್ಯಾಯಬದ್ಧ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ. ಇವತ್ತು ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ, ಆ ಫ್ಯಾಮಿಲಿಗೆ ನ್ಯಾಯ ಕೊಡಬೇಕಾಗಿದೆ. ಇದರಲ್ಲಿ ಏನೋ ಹನಿ ಟ್ರಾಪ್ನ ಕೇಸ್ ಇದೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಇದರಲ್ಲಿ ಸುಪಾರಿ ಕಿಲ್ಲರ್ನ ಸೋಲಾಪುರದಿಂದ ಮಾಡಿಕೊಳ್ಳುವಂಥ ವಿಚಾರ ಇದೆ. ಅದರಿಂದ ಇಂಟರ್ ಸ್ಟೇಟ್ ಆಗೋದ್ರಿಂದ ಸಿಬಿಐ ಕೊಡಬೇಕು. ಅಷ್ಟು ಪ್ರಬುದ್ಧತೆ ಅವ್ರಿಗಿಲ್ವಾ, ಜ್ಞಾನ ಇಲ್ವಾ? ಇದೆ ಅವರಿಗೆ. ಆದರೆ ಉದ್ದಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ, ಬೆಲೆ ತೆರಬೇಕಾಗತ್ತೆ. ಎಷ್ಟು CID ರಿಪೋರ್ಟ್ಗಳು ಬಂದ್ಬಿಟ್ಟು ಇವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಇದೇ ವಾಲ್ಮೀಕಿ ನಿಗಮದ್ದು 187 ಕೋಟಿ ನುಂಗಿದಾಗ ಸೂಸೈಡ್ ಮಾಡ್ಕೊಂಡಾಗ ಚಂದ್ರಶೇಖರ್ ಇವರು ಮಂತ್ರಿಗಳ ಹೆಸರು ಮತ್ತು ಚೇರ್ಮನ್ ಹೆಸರು ಬರ್ತಿದ್ರು. ನಿಮ್ಮ ರಿಪೋರ್ಟಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದರೆ ಕ್ಲೀನ್ ಚಿಟ್ ಕೊಡೋಕೆ ಒಂದು ಮಾಡ್ಕೊಂಡಿದ್ದೀರಿ. ಆ ಕಾರಣದಿಂದ ಇದನ್ನು ಒಪ್ಪಲಿಕ್ಕಾಗಲ್ಲ, ಸಿಬಿಐ ಕೊಡಲೇಬೇಕು. ನಮ್ಮ ಹೋರಾಟ ಅಲ್ಲ, ನೀವು ಹೋರಾಟ ಮಾಡ್ತಿದ್ರೆ ಅವ್ರು ನಿಮಗೆ ಬರ್ತಾಯಿದ್ರೆ ಹಂಗಾಗಿ ಅವರು ನಂಬಿಸ್ಲಿಕ್ಕೆ ಆಗಲ್ಲ. ತಂಪು ಪಾನಿ ವ್ಯವಸ್ಥೆಯನ್ನು ಮಾಡ್ತಾರೆ. ರೆಡ್ ಕಾರ್ಪೆಟ್ ಹಾಸಿ ಅವರನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲಿರೋದು? ಅವರು ಬೆಂಗಳೂರಲ್ಲಿ ಇರೋದು. ಅವರೇನು ಗುಲ್ಬರ್ಗದಲ್ಲಿ ಇಲ್ಲ. ಅವರು ಸುಮ್ಮನೆ ಟೂರ್ ಬರೋದು. ಅವರು ವಾರಕ್ಕೋ 15 ದಿವಸಕ್ಕೂ ಒಂದ್ಸಾರಿ ಟೂರ್ ಬರ್ತಾರೆ. ಆವಾಗ ಬಿಸಿಲು ತಪ್ಪಿಸ್ಕೊಂಡು ಯಾಕೆ ಹೊರಟೋಗಿದ್ದಾರೆ ಅವರು? ನಮಗೇನು ಬೇಕಾಗಿಲ್ಲ, ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸೋಕೆ ಹೋಗ್ತಾ ಇಲ್ಲ. ನಮ್ಗೆ ಅವರು ಎಳ್ನೀರು ಬೇಕಾಗಿಲ್ಲ, ಮಜ್ಜಿಗೆನೂ ಬೇಕಾಗಿಲ್ಲ, ಯಾವುದು ರೆಡ್ ಕಾರ್ಪೆಟ್ಟು ಬೇಕಾಗಿಲ್ಲ, ಸ್ಯಾಮಿಯಾನೂ ಹಾಕೋದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆ ಬಡವರ ಇದು ಪ್ರಾಣ ತ್ಯಾಗಕ್ಕೆ ನಮಗೆ ನ್ಯಾಯ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ವಹಿಸಬೇಕು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇಂದು ಬಿಜೆಪಿ ಪಕ್ಷದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಯತ್ನ ನಡೆಸಿದ್ರು. ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಸಿಟಿ ರವಿ, ಎನ್ ರವಿಕುಮಾರ್ ಸೇರಿದಂತೆ ಹಲವು ಬಿಜೆಪಿ ನಾಯಕರುಗಳು, ನೂರಾರು ಕಾರ್ಯಕರ್ತರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಪಡೆಯಬೇಕು, ಇಲ್ಲವೇ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಬಿಜೆಪಿ ಮುಖಂಡರ ಹತ್ಯೆಗೆ ಸುಪಾರಿ ನೀಡಲಾಗಿದೆ ಎಂದು ಸಚಿನ್ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರ ಹತ್ಯೆಗೆ ಸುಪಾರಿ ಕೊಟ್ಟವರು ಯಾರು ಎಂಬುದರ ಬಗ್ಗೆ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆ ಬಳಿಕ ಬಿಜೆಪಿ ನಾಯಕರುಗಳು ಕಲಬುರಗಿಯಲ್ಲಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆಯಲ್ಲಿ ಬಿಜೆಪಿ ಮುಖಂಡರನ್ನು ಪೊಲೀಸರು ಬಂಧಿಸಿದರು. ಅವರೊಬ್ಬ ಗೂಂಡ ಆಗ್ತಾನಿದ್ದ. ಆ ಗೂಂಡ ಆಗ್ತಾನ ತೆಗಿಬೇಕು ಅಂದ್ರೆ ಗೊತ್ತಾ ನಿಮಗೆ? ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೆ, ಆಗದೇ ಇಲ್ಲ. ಯಾವಾಗ ಅವನು ಸ್ಲೇಟ್ ಇಟ್ಕೊಂಡಿರೋ ಫೋಟೋ ಸ್ಟೇಷನ್ಗಳಲ್ಲಿ ಇದ್ದೇ ಇರ್ತದೆ. ಯಾವಾಗ ಅವನ್ನ ಗೂಂಡ ಆಗ್ತಿಂದ ಯಾರಪ್ಪ ತೆಗೆಸಿದ್ರು ಫೋನ್ ಮಾಡಿ? ನೀವೇ ಅಲ್ವ ಕಾಂಗ್ರೆಸ್ ಗೂಂಡ ಆಗ್ತಿಂದ ತೆಗೆಸಿದ್ದೀರ ಅಂದಮೇಲೆ ನಮ್ಮವನಲ್ಲ ಅಂತೀರಾ? ಈಗ ಇಲ್ಲಿ ನಮ್ಮ ಮಹೇಶ್ ಹೇಳಿದ್ರು, ಫಸ್ಟ್ 3 ಜನ ಕಾಂಗ್ರೆಸ್ ಅವರೇ. ಅದರಲ್ಲಿ ಅವ್ರು ಬರೆದಿರೋ ಹೆಸರಲ್ಲಿ ಫಸ್ಟ್ 3 ಜನ ಕಾಂಗ್ರೆಸ್ ಅವರು. ಅವ್ರ ಡೆತ್ ನೋಟಲ್ಲಿ ಬರೆದಿರೋದು 3 ಜನ ಕಾಂಗ್ರೆಸ್ ಅವರಲ್ಲಿ. ಅದಕ್ಕೆ ಎಲ್ಲ ಈಗ ಕಬ್ಬಿನ ಗದ್ದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ. ಪಾಪ ಪೊಲೀಸರು ನೋಡೋಣ ಆ ಕಬ್ಬಿನ ಗದ್ದೆಯಿಂದ ಯಾವಾಗ ಹಿಡಿತಾರೆ ನೋಡೋಣ. ಆದ್ರೆ ನಾವು ತೀರ್ಮಾನ ಮಾಡೋಣ, ಈ ಸರ್ಕಾರ ಬಡವರನ್ನ ರಕ್ತ ಇರ್ತಕ್ಕಂಥ ಸರ್ಕಾರ. ಆತ್ಮಹತ್ಯೆಗಳಿಗೆ ಇನ್ನು ಪುಷ್ಟ ಹಾಕಬೇಕಾದ್ರೆ ಈ ಸರ್ಕಾರಕ್ಕೆ ನಾವು ಸರಿಯಾದಂತ ಪಾಠವನ್ನ ಕಲಿಸ್ಬೇಕು. ಅದರಿಂದ ಇವತ್ತು ಕ್ರಾಂತಿಕಾರಿ ಬಸವಣ್ಣ ಅವರ ಎದುರುಗಡೆ ಕ್ರಾಂತಿಕಾರಿ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್
ಮುಂದೆ ನಾವು ನಿಂತಿದ್ದೀವಿ. ಈ ಕಲಬುರಗಿಯಲ್ಲೂ ಕೂಡ ಇದಕ್ಕೆ ನ್ಯಾಯ ಕೊಡಿಸೋವರೆಗೂ ಬಿಜೆಪಿ ವಿರಮಿಸುವುದಿಲ್ಲ, ಹೋರಾಟ ಮಾಡ್ತೀರಿ, ನಿಮ್ ಜೊತೆ ನಾವಿದ್ದೀರಿ, ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇವತ್ತು ನಿಮ್ಮ ಶಕ್ತಿಯನ್ನ ನೋಡಿ, ನಿಮ್ಮ ಗದಗ್ನಲ್ಲಿ ಇವತ್ತು ಕೂಡ ಮತ್ತೊಬ್ಬ ಗುತ್ತಿಗೆ ಇಂಜಿನಿಯರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಅದು ರವಿಕುಮಾರ್ ಅವರು ಹೇಳ್ತಾರೆ ಗದಗ್ನಲ್ಲಿ. ಅದಕ್ಕೋಸ್ಕರ ಇನ್ನೇನು ಈ ಸರಣಿ ಮುಗಿಯಲ್ಲ. ನಾವೆಲ್ಲರೂ ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವೆಲ್ಲರ ಮಟ್ಟಿಗೆ ಮಾಡೋಣ ಅಂತೇಳಿ ನನ್ನ ಮಾತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬರುವ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಖಡಕ್ ಆಗಿ ಟಕ್ಕರ್ ನೀಡಿದ್ದು, ಖರ್ಗೆ ಅವರ ನಿವಾಸದ ಬಳಿ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಮುಖಂಡರು ಎಳೆನೀರು, ಚಹಾ ಸೇರಿದಂತೆ ಇನ್ನಿತರೆ ಪಾನೀಯಗಳ ವ್ಯವಸ್ಥೆ ಮಾಡಿ ಆತಿಥ್ಯ ನೀಡುವುದರ ಮೂಲಕ ತಿರುಗೇಟು ನೀಡಿದರು. ಕಾಂಗ್ರೆಸ್ ಮುಖಂಡರಾದ ಪ್ರವೀಣ್ ಹರ್ವಾಳ್, ರಾಜು ಜಾನೆ, ಸಚಿನ್ ಶಿರ್ವಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವ ಹುನಗುಂಟಿ ಇನ್ನಿತರರ ನೇತೃತ್ವದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸದ ಎದುರುಗಡೆಗೆ ಬಿಜೆಪಿ ಮುಖಂಡರಿಗಾಗಿ ಎಳೆನೀರು, ಚಹಾ ಸೇರಿದಂತೆ ಇನ್ನಿತರೆ ಪಾನೀಯಗಳನ್ನು ಇಟ್ಟು ಆತಿಥ್ಯ ನೀಡುವ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ವೇಳೆ ಬಿಜೆಪಿ ಮುಖಂಡರು ತಮ್ಮ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸುವುದಕ್ಕೂ ಮೊದಲೇ ಎಷ್ಟು ಮಂದಿ ಬರುತ್ತಿದ್ದಾರೆ ಎಂದು ಮೊದಲೇ ಹೇಳಿದ್ರೆ ಅವರಿಗೆ ಚಹಾ ಬಿಸ್ಕೆಟ್ ವ್ಯವಸ್ಥೆ ಮಾಡುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮುಖಂಡರಿಗೆ ಟಾಂಗ್ ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಕಾಂಗ್ರೆಸ್ನ ಯುವ ಮುಖಂಡರು ಇಂತಹದೊಂದು ಆತಿಥ್ಯ ಸೇವೆ ಮಾಡುವುದರ ಮೂಲಕ ಬಿಜೆಪಿ ಮುಖಂಡರಿಗೆ ಪ್ರತಿ ಉತ್ತರ ನೀಡಿದರು. ಚಲೋ ಸ್ಪೆಷಲ್ ಚಾ ಮಾಡತ್ತಿ ಪೂರಾ ಹಲ್ಲಾಗ್ಯದ ನೋಡ್ರಿ. ಪೂರಾ ಬಿಜೆಪಿದವ್ರು ಕುಡಿದ್ರು ಮುಖ ಹೋಗಿಲ್ಲ ಉದ್ದು ಒಂದು ಟ್ರಿಪ್ ಚಾಲು ಮಾಡೋದು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಸುಭಾಷ್ ರಾಠೋಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಇವರು ರಾಜ್ಯದಲ್ಲಿ ಸರ್ವ ಜನಾಂಗದ ಅಭಿವೃದ್ಧಿಯ ಹರಿಕಾರರಾಗಿ ಉತ್ತಮ ಕಾರ್ಯಶೈಲಿಯ ಸಚಿವರಾಗಿ ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮುತ್ತಿರುವುದನ್ನು ಸಹಿಸದ ಬಿಜೆಪಿ ಪಕ್ಷ ಈ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡುತ್ತಿದೆ. ಇವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವ ಅಗತ್ಯವಿಲ್ಲ. ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿದೆ. ತನಿಖೆ ಈಗಾಗಲೇ ಪ್ರಾರಂಭವಾಗಿದೆ. ಸತ್ಯಾಸತ್ಯತೆ ಹೊರಬರಲಿ. ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಿಂದ ನೇರವಾಗಿ ಭಾಗಿಯಾಗಿಲ್ಲ. ಇವರು ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಎಂದರು. ಸಚಿನ್ ಪಾಂಚಾಳ್ ಅವರ ಹತ್ಯೆ ದುರದೃಷ್ಟಕರ, ಆಗಬಾರ್ದಾಗಿತ್ತು. ಅದರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ ಎನ್ಕ್ವೈರಿ ಪ್ರಾರಂಭ ಮಾಡಿದೆ. ಎನ್ಕ್ವೈರಿ ತಕ್ಕ ಮಟ್ಟದಲ್ಲಿ ನಡೆದಿದೆ. ಅದು ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬಂದ ಮೇಲೆ ಯಾರಿಗೆ ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರೂ ಕೂಡ ನಮ್ಮ ಒತ್ತಾಯ ಇದೆ. ಅದ್ರ ಜೊತೆಗೆ ಯಾವುದೇ ರೀತಿ ಸಂಬಂಧ ಇರಲಾರ್ದೇನೆ, ಯಾವ ರೀತಿ ಈಶ್ವರಪ್ಪ ಅವರ ಕೇಸ್ನಲ್ಲಿ ಡೈರೆಕ್ಟಾಗಿ ಈಶ್ವರಪ್ಪ ಅವ್ರ ಹೆಸರು ಬರೆದು ಇವರೇ ನಮ್ಮ ಕಾರಣ ಅಂತೆಲ್ಲ ಬರೆದಿದ್ರು, ಆ ರೀತಿ ಯಾವುದೇ ಡೈರೆಕ್ಟಾಗಿ ಅಲಿಗೇಷನ್ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಲೆಟ್ರಲ್ಲಿ ಯಾವುದೂ ಇಲ್ಲ. ಅವ್ರ ಚೇಲಾಗಳು ಅನ್ನೋ ಪದ ಬಳಸಿದ್ದಾರೆ, ಅದು ಬಿಟ್ಟರೆ ಡೈರೆಕ್ಟ್ ಕನೆಕ್ಷನ್ ಯಾವುದೂ ಇಲ್ಲ. ಅದಕ್ಕೆ ಸತ್ಯಾಸತ್ಯತೆ ಹೊರಬರೋವರೆಗೆ ವಿನಾಕಾರಣ
ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಆ ಭಾವನೆ ತಮ್ಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ದಯಮಾಡಿ ವಿರೋಧ ಪಕ್ಷದವರು ತಾಳ್ಮೆಯಿಂದ ಎನ್ಕ್ವೈರಿ ರಿಪೋರ್ಟ್ ಹೊರಗೆ ಬರೋವರೆಗೆ ತಾಳ್ಮೆಯಿಂದ ಇರಿ. ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಸತ್ಯ ಗೊತ್ತಾಗ್ತದೆ. ಸತ್ಯ ಜೊತೆ ನೀವು ನಿನ್ರಿ, ನಾವು ನಿಲ್ತೀವಂತ ನಮ್ದು ಅಷ್ಟೇ ವಿನಂತಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಸಿರೆ ಅಂದವು ಮೈ ಮನ ಕದಿಯುವ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.